ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟೇ ಈಗ ಇರುವುದೇನು ಜಾತಿ ಜನಗಣತಿ ಅಂತ ಹೇಳಿದರೆ ನಾವು 2Bಯಲ್ಲಿ ಬಂದಾಗಿದೆ, ಮುಸ್ಲಿಮರನ್ನು 2Bಯಲ್ಲಿ ಸೇರಿಸಲಾಗಿದೆ. ಆ 2Bಯಲ್ಲಿ ಈಗ 4% ಕೊಡಲಾಗ್ತಾ ಇದೆ. ಅದನ್ನು 8%ಗೆ ಕೊಡಬೇಕು ಅಂತ ಹೇಳಿ ಎಲ್ಲ ಏನು ಕಮಿಷನರ್ಗಳು, ಎಲ್ಲ ಆಯೋಗಗಳು ಎಲ್ಲ ಸರ್ಕಾರಕ್ಕೂ ಹೇಳಿದೆ. ಏಕೆಂದರೆ ಇಲ್ಲಿ ಜಾತಿ ಆಧಾರಿತ ಧರ್ಮಾಧಾರಿತವಾದಂತಹ ಸವಲತ್ತುಗಳನ್ನು ಕೊಡೋಕೆ ಅಥವಾ ಮೀಸಲಾತಿ ಕೊಡೋಕೆ ಈ ಭಾರತ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಅದನ್ನು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಆಂಧ್ರ ಪ್ರದೇಶ ಸರ್ಕಾರ 4% ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡಿತು. ರಾಜಕೀಯವಾದಂತಹ ತೀರ್ಮಾನ ಬಂತು. ಅದನ್ನು ಸುಪ್ರೀಂ ಕೋರ್ಟ್ ಅದನ್ನು ತಡೆ ಹಿಡಿಯಿತು. ಯಾಕೆಂದರೆ ಜಾತಿ ಧರ್ಮಾಧಾರಿತವಾದಂತಹ ಮೀಸಲಾತಿ ಕೊಡೋಕ್ಕಾಗಲ್ಲ. ಆದ್ದರಿಂದಲೇ 1954ರಿಂದ 1913ರಲ್ಲಿ ಬ್ರಿಟಿಷರು ಇದರ ಬಗ್ಗೆ ಚಿಂತನೆ ಮಾಡಿದರು. ನಂತರ 1954, 1976 ಹಾಗೆ ಬಂದು ಕೊನೆಗೆ 2015ರಲ್ಲಿ ಇದೇ ಸಿದ್ದರಾಮಯ್ಯವರ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿತು. ಆ ಆಯೋಗ ಒಂದು ಸಮೀಕ್ಷೆ ಮಾಡಿ ಒಂದು ಜಾತಿ ಗಣತಿಯ ಒಂದು ವರದಿಯನ್ನು ಸಲ್ಲಿಸಿತು. ಆ ವರದಿ ಇನ್ನೂ ಬಿಡುಗಡೆಯಾಗಿರಲಿಲ್ಲ. ಕಳೆದ 10 ವರ್ಷಗಳಿಂದ ನಮ್ಮ ಸಂಘಟನೆಗಳು, ನಮ್ಮ ಎಲ್ಲ ಧಾರ್ಮಿಕ ಸಂಘಟನೆಗಳು, ಮುಸ್ಲಿಂ ಜಮಾತ್ ಆಗಿರಲಿ, ನಮ್ಮ ಸಮಸ್ತ ಉಭಯ ಬಣದ ಸಮಸ್ತದ ಎಲ್ಲ ನಾಯಕರು, ಅದೇ ರೀತಿ ಮುಸ್ಲಿಂ ಸಮುದಾಯದ ಎಲ್ಲ ಸಂಘಟನೆಗಳು ನಿರಂತರ ನಾವು ಡಿಮ್ಯಾಂಡ್ ಆಗ್ತಾ ಇದ್ದೀವಿ, ಏನು ಜಾತಿ ಜನಗಣತಿ ಆ ವರದಿ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ. ಇಷ್ಟ ತನಕ ಬಿಡುಗಡೆ ಆಗಿರಲಿಲ್ಲ. ಆದರೂ ಈಗ 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಾವು ನಿರಂತರ ಅವರಿಗೆ ಬೇಡಿಕೆ ಇಟ್ಟು ಜಾತಿ ಜನಗಣತಿಯನ್ನು ನೀವು ಹೊರತರಬೇಕು ಎಂದು ಹೇಳಿದಾಗ ಅವರು ಬಿಡುಗಡೆಗೆ ಸಿದ್ಧಗೊಂಡಾಗ ಮೇಲ್ವರ್ಗದೊಂದು ವಿಭಾಗದನ್ನು ವಿರೋಧ ಮಾಡಿತು. ಇಲ್ಲ, ಮಾಡೋಕ್ಕಾಗಲ್ಲ, 10 ವರ್ಷ ಆಗಿದೆ, ಅದು ವೈಜ್ಞಾನಿಕವಾಗಿ ಆಗಿಲ್ಲ, ಆದರೆ ನಮ್ಮ ಜನಸಂಖ್ಯೆ ಕೊರತೆ ಇದೆ, ಕಡಿಮೆ ಇದೆ, ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ, 1,15,00,000 SC STಗಳಿದ್ದಾರೆ, 80 ಲಕ್ಷದಷ್ಟು ಮುಸಲ್ಮಾನರನ್ನು ತೋರಿಸ್ತಾ ಇದ್ದೀರಿ. ಆದ್ದರಿಂದ ಕಾಂತರಾಜು ವರದಿಯನ್ನು ನಾವು ಒಪ್ಪಲ್ಲ ಎಂದು ಮೇಲ್ವರ್ಗದ ಜನರು ಹೈಕಮಾಂಡ್ನಿಂದ ಎಲ್ಲ ವ್ಯವಸ್ಥೆಗಳು ಮಾಡಿದಾಗ ನಾವು ಮತ್ತು ಬೇಡಿಕೆ ಸಲ್ಲಿಸಿದ್ವು, ಎಲ್ಲ ಉಲಮಾಗಳು ಸೇರಿ. ಅದೇ ರೀತಿ ಮುಸ್ಲಿಂ ಸಮುದಾಯ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ, ಹಿಂದುಳಿದ ವರ್ಗದ ಎಲ್ಲ ನಾಯಕರು ಸಿದ್ದರಾಮಯ್ಯವರಿಗೆ ಹೇಳಿದಾಗ ಆದಷ್ಟು ಬೇಗ ಹೊಸ ಒಂದು ಜಾತಿ ಗಣತಿಯನ್ನು ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ. ಅಲ್ಹಮ್ದುಲಿಲ್ಲಾ. ಆ ಜಾತಿ ಗಣತಿಯನ್ನು ಹಬ್ಬವನ್ನಾಗಿ ನಾವು ಸ್ವೀಕರಿಸಬೇಕು. ನಾಗಲೇ ಉಮ್ಮಮಾರೆಲ್ಲರೂ ಆಲೋಚನೆ ಹಾಕೊಂಡು ಈ ಜಾತಿ ಜನಗಣತಿ ಬಂದಪ್ಪ ನಿಂಗೆ ಮುಂದೆ ದೈಕಿರಲ್ಲ, 6 ವರ್ಷത്തെ ಮೇಲುಳ್ಳೆ ಪ್ರತಿಯೊರು ಮಕ್ಕಳಲ್ಲಿ ಇಷ್ಟು ನಿಂಗೆ ಕೊಡ್ಕೊಂಡವಡ ಆ ಕೊಡ್ಕೊಂಬ ಇಟ್ಟಿಕ್ಕರು ಮುಸ್ಲಿಮಿಂಗ ಎತ್ತರ ಆವುಡೆ ಚಂದಟ್ಟು ನಂಗೆ ಅವಡ ವ್ಯಕ್ತ ಅವಡೆ ಒಂದು 1 ಕೋಟಿ ಆವುಡು ಅಲ್ಲೇ 1.5 ಕೋಟಿ ಆವು ಮುಸ್ಲಿಮಿಂಗಲೇ ಅನಧಿಕೃತ ಲೆಕ್ಕಾಚಾರ ಪ್ರಕಾರ ಇಪ್ಪ ಇನ್ನಲ ಒರಾಳು ನಂಗೆ ಬ್ಯಾಂಗ್ಳೂರ್ಲು ಮುಂಜಾನೆ ಚರ್ಚಾಕೊಂಬರಾಳು ಚೊಲ್ಲು 1 ಕೋಟಿ ಇರಿಯೋಳಾಕು ಮುಸ್ಲಿಮಿಂಗ ಆവുണ്ട്. അപ്പോൾ ഞങ്ങൾ കറക്റ്റായിട്ട് ജാതി ഗണത്തിക്ക് സമീക്ഷയ്ക്ക് വരുമ്പോൾ ടീച്ചർമാർ നിങ്ങൾ ഔത്തിൽ വേറെ എന്ത് പറയുന്നുണ്ടായെങ്കിൽ നിങ്ങൾ ಅದಕ್ಕಾയിട്ട് ಟೈಮ್ ಕಂಡೆತ್ತೋನು. ಇದು ನಮಗೂ ನಿರ್ಬಂಧಮಾയൊരു ವಿಷಯವಾಗಿಟ್ಟಿಕ್ಕಿರು. ಕಾರಣ ಎಂದರೆ ನಂಗೆ ಎತ್ತರ ಜನಸಂಖ್ಯೆ ಯಾರಾಯ ಅತ್ತರ ಮೀಸಲಾತಿ ಜಾಸ್ತಿ ಬಂಡ ನಂಗೋಗು. ಇಪ್ಪುಲ್ಲೇ 4% ಮೀಸಲಾತಿ ನಂಗೋಗು. ಈ 4% ಇಪ್ಪ 8% ಹಾಕೊಂಡು ಜಯಪ್ರಕಾಶ್ ಹೆಗಡೆ ಆಯೋಗ ಇದು ಎಂದರೆ ಅಧ್ಯಕ್ಷ ಆಯಿಟ್ಟುಲ್ಲೇ ಹಿಂದುಳಿದ ವರ್ಗ 20 ಎಂದು ಹಾಕಿರಿ, ಶಿಫಾರಸ್ ಹಾಕಿರಿ. ಅದು ನಂಗೋಗು 8%, 7%, 10% ಕಿಟ್ಟೋನು ಉಂಟಾಯಂಗೆ ನಂಗಲೆ ಪ್ರತಿಯೊರು ಔತರಂಗ, ಪ್ರತಿಯೊರು ಮಹಲ್ಲತಂಗ ಆಡಳಿತ ಏನು ನಂಗಲೆ ಕಮಿಟಿಡಂಗ, ಅದೇ ಪೋಲೆ ನಂಗಲೆ NGOs ಯಾವುದೆಲ್ಲ ಸಮಿತಿಗಳಿವೆಯೋ, ಯಾವುದೆಲ್ಲ ನಮ್ಮ ಕಮಿಟಿಗಳಿವೆಯೋ, ಯುವಕರು ಪ್ರತ್ಯೇಕವಾಗಿ ಇದರಲ್ಲಿ ನೀವು ಸಕ್ರಿಯರಾಗಬೇಕು. ಎಲ್ಲರೂ ನಿಂಗೆ ಮೆಂಬರ್ ಅದಲ್ಲಿ ಆ ಜಾತಿ ಸಮೀಕ್ಷೆಯಲ್ಲಿ ಪೇರು ಕೊಡ್ಕೊಣು. ಆಧಾರ್ ಕಾರ್ಡಿಂದ ಮೇಯೌಡು ನಿಂಗೆ ಪಡಿತರ ಚೀಟಿಂದ ಬೇರೆ ಎಂದ್ರ ಅಗತ್ಯ ಇಕ್ಕಿಲ್ಲ. ಚಿಲ ಆಲ್ಮಾರೆ ರೇಷನ್ ಕಾರ್ಡ್ಲು ಪೇರು ಇಕ್ಕಿಲ್ಲ. ಹಂಗೆ ನಿಂಗೆ ಆಧಾರ್ ಕಾರ್ಡ್ ಕೊಡ್ತೇವೆ ಮೇಯವು. 6 ವರ್ಷದ ಮಕ್ಕಳಿಗೆಲ್ಲ ಆಧಾರ್ ಕಾರ್ಡ್ ಇಪ್ಪೋ ಹಾಕ ಇನ್ನು ಆಯ್ತಿಲ್ಲಂಗಿಲ್ ಬೇಗ ಹಾಕಿ ಕೊಡ್ಕೋಗ ಅವರು. ಅಲ್ಲಂಗೆ ಐಡೆಂಟಿ ಉಳ್ಳೇ ಏದಂಗೆ ವೋಟರ್ ಐಡಿಯಾ ಬೇರೆ ಏതെങ്കിലും ഒരു ID കൊടുത്തേണ്ടെങ്കിൽ അങ്ങ് അവിടെ എൽജികൊണ്ട് പോകേണ്ടവരു. അത് നിങ്ങൾ എന്താക്കോത്തീരാ, ಡೋಂಟ್ ಕೇರ್ ಹಾಕೋಗುತ್ತೀರಾ. ಪ್ರತಿಯೊರು ಉಮ್ಮಮಾರು ಚಂದೆ ಅವತ್ತಲ್ಲಿ ಈ ಕಡೆ ನಂಗೆ ಆಣಿಂಗೆಲ್ಲ ಬೇರೆ ಮತ್ತು ಪೋಯ್ಟಿ ಕಡೆಯವರು ಉಮ್ಮಮಾರು ಮಾತ್ರ ಈ ಕಡೆ ಅದಕ್ಕಾಯ್ತು ಗಮನ ಕೊಡ್ಕೊಂಡು. ಅಪ್ಪ ಈ ಮೀಸಲಾತಿ ಕಿಟ್ಟೆ ನಾವು ಎಂದ್ರೆ ಪ್ರಯೋಜನ ನಂಗೆ ಮಕ್ಕೋಗು ನಂಗೆ ಎಂಪ್ಲಾಯೀಸ್ ಹಾಕೋಗ ಅವಡು ಗವರ್ಮೆಂಟ್ ಎಂಪ್ಲಾಯ್ಲಿ 8% ಮುಸ್ಲಿಮಿಗೆ ಬರ್ನು ಇಪ್ಪುಲ್ಲೆ ನಂಗೆ 1% ಮಾತ್ರ. ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಎಂಪ್ಲಾಯೀಸ್ ಗವರ್ಮೆಂಟ್ ಎಂಪ್ಲಾಯೀಸಲ್ಲಿ 1%. അതേ പോലെ എഡ്യൂക്കേഷൻ സിസ്റ്റമിൽ ഞങ്ങളിൽ 57% ಮಾತ್ರ. ಪ್ರೈಮರಿ ಎಜುಕೇಷನ್ಲಿ ಮುಸ್ಲಿಂ ಸಮುದಾಯ ಉಳ್ಳತರ ಬರೇ 57%. ಚೊಂದಂಗೆ 43% ಮುಸ್ಲಿಮಿಂಗ
പ്രൈമറി എഡ്യൂക്കേഷൻ ഇല്ലാണ്ട് അൺപഡായിട്ടുള്ള ഞങ്ങൾ 43 ആൾമാർ 100 ആളില്. അപ്പം അതേപോലെ ഉന്നത വിദ്യാഭ്യാസത്തിൽ ഞങ്ങളെത്ര വെറും 6% മാത്രം 6%. അപ്പോൾ ഈ ഞങ്ങൾക്ക് മീಸಲಾತಿ ಬಂದಂಟಾയെങ്കിൽ ഞങ്ങൾക്ക് അവിടെ എക്സംഷൻ കിട്ടರು. ಆ ಮೀಸಲಾತಿൽ ഞങ്ങളെ മക്കളെ 2Bയിൽ ഞങ്ങൾക്ക് കടത്തുകാവുടു. അങ്ങനെ IAS ഓഫീസർമാരാക്കുകാവുടു, KS ഓഫീസർമാരാക്കുകാവുടു. അതേപോലെ ബാക്കിയുള്ള ഉന്നത വിദ്യാഭ്യാസത്തിന് ഞങ്ങളെ മക്കളെ കടത്തുകാവുടു. ಅದರೊಟ್ಟಿಗೆ ഞങ്ങൾ പഠിച്ച മക്ക ഇപ്പോൾ BCom പഠിച്ച മക്കൾക്ക് ഇപ്പോൾ ಹೆಡ್ ಕಾನ್ಸ್ಟೇಬಲ್ಗೆ ಹೋಮ್ ಮಿನಿಸ್ಟ್ರಿ ഇപ്പോൾ ಘೋಷಣೆ ಹಾಕಿರು. ಹೆಡ್ ಕಾನ್ಸ್ಟೇಬಲ್ ಆಯಿತು ಎತ್ತರ 4000 ಹೆಡ್ ಕಾನ್ಸ್ಟೇಬಲ್ ಎಡ್ತೊಂಡುಳ್ಳವರು ಹಂಗೋಗುಲ್ಲ ಇದೇ ಥರ ಪೋಣೊಂದು ಎಂದರೆ +2 പഠിച്ചെങ്കിൽ മെയ്യാവുള്ളൂ. അപ്പോൾ ഈ മക്കളെ കാറ്റഗറി വൈസിൽ അതായത് ഇത് ബിയിൽ നിങ്ങൾക്ക് 2Bയിൽ ಬಂದಂಗೆ ഞങ്ങളെ മക്കൾക്ക് 8% മക്കൾ ഞങ്ങൾക്ക് അവിടെ ഗവൺമെൻറ് ಎಂಪ್ಲಾಯೀಸ್ ಹಾಕೋ ಅವಡು. അതേപോലെ എഡ്യൂക്കേഷൻ കൊടുക്കോ ಅವಡು. ഇതിലെല്ലാം നിങ്ങൾ ಗಮನ കൊടുക്കണം. ഈ സബ് കാസ്റ്റിಗಾയിട്ട് ചർച്ച ആക്കിയിട്ടുള്ളവർ സബ് കാസ്റ്റ് ചർച്ച ആക്കണായ വിഷയമേ ഇപ്പം അല്ല. സബ് കാസ്റ്റ് ഓൾറെഡി മുസ്ലിമിങ്ങോಗು കാറ്റഗറി 1 കൊടുത്തിട്ടായിട്ട് അതേപോലെ 2Aലും കൊടുത്തിട്ടായിരുന്നു. ഇനി ഞങ്ങൾ ഏതെങ്കിലും ഉപജാതിയിൽ എന്തെങ്കിലും ചേരണുണ്ടായെങ്കിൽ അത് ഭാഷാ അല്പസംഖ്യാത്തും കൊടുക്കുക, നിങ്ങൾ ಬ್ಯಾರಿಂಟುം കൊടുക്കുക, അതേപോലെ സുന്നി മുസ്ലിം ഉണ്ടും കൊടുക്കുക. അത് വലിയ ಕೌಂಟ್ ಇಪ್ಪಾವಿಲ್ಲ. ಅದು ನೀವು ಅದಕ್ಕೆ ಪೂರಕമായ ದಾಖಲೆ ಕೊಡ್ತೆ ಮಾತ್ರ ನೀವು അവിടെ ಎಂದ್ರೆ ಸಬ್ ಕ್ಯಾಸ್ಟಲ್ಲಿ ಆ ಮೀಸಲಾತಿಗೆ ಬರೋಗ അവിടെ. ഇപ്പോൾ ഓൾറെഡി 1994 കാറ്റഗറി 1 കൊടുത്തിട്ടായിട്ട് ಪಿಂಜಾರಿ ಸಮುದಾಯ 19 ಸಮುದಾಯ അതിൽ ಬಂದರು. അതേപോലെ 2Aയിൽ ಪೋಣೇಲು ಸಮುದಾಯ ಬಂದರು. ಆ ಪೋಣೇಲು 19 ಬುಟ್ಟೆಂಗೆ 111 ಬಾಕಿಂದಂಗ ಏದು ಕೊಡ್ತೆಂಗೆ ಎಂದು ತೊಂದರೆ ಎಂದೂ ಇಲ್ಲ. ಇನ್ನು ನಂಗೋಗು ಬ್ಯಾರಿ ಚೊಲ್ಲೆದು ഞങ്ങളെ ഭാഷാ അല്പസംഖ്യാത്തത്തിൽ ഞങ്ങൾക്ക് വലിയ ചാൻസും സാധ്യത ഉണ്ട്. അതുകൊണ്ട് ആ വിഷയത്തിൽ യാരെ ടെൻഷൻ ആക്കാണ്ട് ബി കാറ്റഗറി ഞങ്ങളെ 2Bಗೆ ಬರೋಗೈತೆ ಎಲ್ಲರೂ ಮುಸ್ಲಿಮು ಚೊಂದೊಟ್ಟು ಎಂದಾಕೊಂಡು ಕ್ಯಾಸ್ಟಿಲ್ ಜಾತಿ ಚೊಲ್ದವಡೆ ನಿಂಗೆ ಮುಸ್ಲಿಮ್ ಉಂಟೆಲ್ದೋನು, ರಿಲಿಜನ್ ಚೊಂದವಡೆ ಇಸ್ಲಾಮು ಚೊಲ್ದೋನು. ಈ ನಿಟ್ಟಿನಲ್ಲಿ ನಿಂಗೆಲ್ಲರೂ ಈ ರೀತಿಯಲ್ಲಿ ವ್ಯವಸ್ಥಾಪಿತವಾಗಿ ಅದೇ ರೀತಿ ಚಂದത്തിൽ ಅದಕ್ಕೆ ಬೇನ್ಮಾಯಿ ಒಂದು ವ್ಯವಸ್ಥೆ ಹಾಕಿಟ್ಟು ಇನ್ಶಾಲ್ಲ ಎಲ್ಲರದರೆ ಯಶಸ್ವಿ ಹಾಕೊಂಡು ಇನ್ಶಾಲ್ಲ ഞങ്ങളെ ഈ ಮೊಹಲ್ಲತ್തെങ്ങും ಅದಕ್ಕೆ ಬೇನ್ಮಾയിട്ടുള്ള ಎಲ್ಲ ವ್ಯವಸ್ಥೆ ಹಾಕಿಡೋರು ಚೊಲ್ಲ ನಿರೀಕ್ಷಣೆ ಕೊಂಡು ബഹുമാനപ്പെട്ട ഞങ്ങളെ ഡോക്ടർ ഷേഖ് ബാവാജിയുടെ നായകത്വത്തിൽ ഈ ಜಾತಿ ಜನಗಣತಿಯ ಇಡೀ ಮೈಕಾಲ್ತೆ ಸಿಟಿಲಿ ವ್ಯವಸ್ಥಾಪಿತಾയിട്ട് ಅದಕ್ಕೆ ಸ್ವರಾಗುಣಲ್ಲಾವು ತೌಫೀಕ್ ചെയ്യട്ടെ. മീലാദിലെ ಕಾರ್ಯಕ್ರಮ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളെ ബറക്കത്ത് കൊണ്ടല്ലാഹു ഞങ്ങൾക്ക് ദീർഘായുസ്സും ആഫിയത്തും പ്രദാനം ചെയ്യട്ടെ.